ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ತಮಿಳಲ್ಲಿ ನೋಡಿರ್ತೀರ, ಪನ್ನೀರ್ ಬಿರಿಯಾನಿ. ಈ ರೆಸಿಪಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಹೆಲ್ದಿ ಸಹ ಹೌದು. ಡೀಟೇಲಾಗಿ ನಾನು ರೆಸಿಪಿ ಹಂಚ್ಕೊಂಡಿದ್ದೀನಿ ನಿಮ್ಮ ಜೊತೆ. ಹೋಗಿ ವಿಡಿಯೋ ನೋಡ್ಕೊಬನ್ನಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಸಖತ್ ಟೇಸ್ಟಿಯಾಗಿರೋ ರೆಸಿಪಿ, ಹೋಗಿ ವಿಡಿಯೋ ನೋಡ್ಕೊಳ್ಳಿ. ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಎಣ್ಣೆ ಇಟ್ಕೊಳ್ಳೋಣ. ಫಸ್ಟು ಪನ್ನೀರನ್ನ ಫ್ರೈ ಮಾಡ್ಕೊಬಿಡೋಣ. ನೋಡಿ, ಎಣ್ಣೆ ಸ್ವಲ್ಪ ಕಾಯ್ತಿದ್ದಾಗೆ ಪನ್ನೀರ್ ಹಾಕ್ಕೊಂಡಿದ್ದೀನಿ. ನೀವು ಫುಲ್ ರೋಸ್ಟ್ ಆಗೋಷ್ಟು ಬೇಕಿದ್ರೆ ಫ್ರೈ ಮಾಡ್ಕೋಬೋದು, ಬಟ್ ನಾನು ಅಷ್ಟೊಂದು ಫ್ರೈ ಮಾಡ್ಕೊಳ್ಳಲ್ಲ. ಒಂದು 3-4 ಸೆಕೆಂಡ್, ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೋತೀನಿ. ನಂಗೆ ತುಂಬ ಫ್ರೈ ಆಗೋದೇನು ಬೇಕಿಲ್ಲ. ನೀವು ಡೈರೆಕ್ಟ್ ಬೇಕಿದ್ರೂ ಹಾಕ್ಬೋದು, ಬಟ್ ಡೈರೆಕ್ಟ್ ಹಾಕಿದಾಗ ಒಂಥರ ಹಸಿ ಹಸಿ ಅನಿಸುತ್ತೆ. ಈ ಥರ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಬಿರಿಯಾನಿ ಮಾಡೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಎಣ್ಣೆ ಕಾಯ್ತಿದ್ದಾಗೇ ಅದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತಿದ್ದಾಗೇ ಅದಕ್ಕೆ ಜೀರಿಗೆ ಹಾಕೋಣ. ಈಗ ನಾನು ಐಟಮ್ಸ್ ಏನೇನು ಬೇಕು ಅಂತ ತೋರಿಸಿಲ್ಲ, ಯೂಶ್ವಲಿ ಒಂದು ಆಲ್ರೆಡಿ ಬಿರಿಯಾನಿ ರೆಸಿಪಿಲಿ ತೋರಿಸಿದ್ದೀನಿ ಅಂದ್ಬಿಟ್ಟು. ಈಗ ಸಾಸಿವೆ ಚಿಟಪಟ ಅಂತಿದ್ದಾಗ ಜೀರಿಗೆ ಹಾಕಿದ್ದೀನಿ. ಸೊ ಹೀಗೆ ಹೇಳ್ಕೊಂಡು ಹೋಗ್ತೀನಿ ರೆಸಿಪಿ ಸಹ. ಒಂದು ಪಲಾವ್ ಎಲೆ, ಒಂದು ಚಕ್ಕೆ ಮತ್ತು ಲವಂಗ, ಇಷ್ಟು ನಾನು ಮಸಾಲೆ ಐಟಮ್ಸ್ ಹಾಕ್ತಿದ್ದೀನಿ. ನೀವು ಬೇರೆದು ಬೇಕಿದ್ರೂ ಹಾಕ್ಬೋದು. ಈ ಚಕ್ರ ಮೊಗ್ಗು ಎಲ್ಲ ಬರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಹಾಕ್ಬೋದು. ನಾನು ಇಷ್ಟೇ ಬಳಸ್ತಾ ಇರೋದು. ಈಗ ಸ್ವಲ್ಪ ಬಿಟ್ಕೋತಾ ಇದ್ದಾಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡೋಣ. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ, ಅಲ್ಲಿವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಾ ಇರಬೇಕಾದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈ ಟೈಮಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡೋಣ, ಯಾಕೆಂದರೆ ಕ್ಲೀನಾಗಿ ಮಿಕ್ಸ್ ಆಗಿಬಿಡುತ್ತೆ. ಅದು ಲಾಸ್ಟಲ್ಲಿ ಹಾಕಿದ್ರೆ ಮಿಕ್ಸ್ ಆಗೋದು ಕಷ್ಟ ಆಗುತ್ತೆ. ಈಗಲೇ ಹಾಕ್ಬಿಟ್ರೆ ಕ್ಲೀನಾಗಿ ಮಿಕ್ಸ್ ಆಗಿಬಿಡತ್ತೆ. ಸೊ ಹಾಗಾಗಿ ನಾನು ಈಗಲೇ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಈರುಳ್ಳಿ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಿಬಿಡ್ತು. ಲಾಸ್ಟಲ್ಲಿ ಹಾಕಿದ್ರೆ ಅದು ಮಿಕ್ಸ್ ಆಗುತ್ತೋ ಇಲ್ವೋ ಗೊತ್ತೇ ಆಗೋಲ್ಲ. ಹಾಗಾಗಿ ನಾನು ಈರುಳ್ಳಿ ಜೊತೆನೇ ಹಾಕ್ಬಿಡ್ತೀನಿ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇದು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದೆರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕೋಣ. ಆ ಕರ್ಬೇವಿನ ನಾನು ಈರುಳ್ಳಿ ಜೊತೆನೇ ಹಾಕ್ತಾಯಿದ್ದೆ, ಬಟ್ ಎತ್ತಿಟ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಹಾಕಿದೆ. ಅದು ಹಾಕ್ತಿದ್ದಾಗ ಈಗ ಟೊಮೆಟೊನ ಸ್ವಲ್ಪ ಬೇಯಕ್ಕೆ ಬಿಡೋಣ. ಸ್ವಲ್ಪ ಬೇಯ್ತಿದ್ದಾಗೆ ತರಕಾರಿಗಳು, ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಗೆಡ್ಡೆಕೋಸು ಬಳಸ್ತಾ ಇದ್ದೀನಿ. ನೀವು ಯಾವುದನ್ನು ಬೇಕಿದ್ರೆ ನಿಮ್ಮ ಇಷ್ಟ ತರಕಾರಿಗಳೆಲ್ಲದನ್ನು ಬಳಸ್ಕೋಬೋದು. ನಾನು 4 ತರಕಾರಿಗಳನ್ನ ಬಳಸ್ತಾ ಇದ್ದೀನಿ. ಎಲ್ಲ ಒಂದು ಮಿಕ್ಸ್ ಕೊಡೋಣ. ಈಗ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಎಣ್ಣೆಗೆ ಮಿಕ್ಸ್ ಆಗಬೇಕಲ್ವ, ಸೊ ಎಲ್ಲದೂ ಒಂದು ಮಿಕ್ಸ್ ಕೊಡೋಣ. ನಾನು ಪೌಡರ್ಸ್ ಎಲ್ಲ ಲಾಸ್ಟಿಗೆ ಹಾಕ್ಕೋತೀನಿ, ಏಕೆಂದರೆ ಅದು ಮಿಕ್ಸ್ ಆಗೋಲ್ಲ, ಅಥವಾ ನನಗೆ ನೀರು ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅನ್ಸುತ್ತೆ. ಸೊ ನಾನು ಹಾಗಾಗಿ ಲಾಸ್ಟಿಗೆ ಹಾಕ್ಕೋತೀನಿ. ಈಗ ಇದೆಲ್ಲ ಮಿಕ್ಸ್ ಕೊಟ್ಮೇಲೆ ನಾವು ಏನು ಪನ್ನೀರನ್ನ ರೋಸ್ಟ್ ಮಾಡ್ಕೊಂಡಿದ್ದೆಲ್ಲ, ನಾನು ಜಾಸ್ತಿ ರೋಸ್ಟ್ ಮಾಡಿಲ್ಲ, ನೀವು ನೋಡ್ತಿರ್ಬೋದು, ಮೀಡಿಯಮಾಗಿ ರೋಸ್ಟ್ ಮಾಡಿದ್ದೀನಿ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಹಸಿದೇ ಹಾಕೋದಕ್ಕೆ ನೀವು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟಾದರೂ ಹಾಕಿ, ಅದೇ ನಿಮಗೆ ಟೇಸ್ಟ್ ಕೊಡೋದು. ನಾನೇನು ಸ್ವಲ್ಪ ರೋಸ್ಟ್ ಮಾಡಿದ್ದೀನೋ ಆ ಪನ್ನೀರನ್ನ ಇದರ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಲಾಸ್ಟಿಗೆಲ್ಲ ಒಂದು ಸತಿ ಕೈ ಆಡ್ತೀವಿ, ಬಟ್ ಆದರೂ ನಾನು ಒಂದೊಂದು ಹಾಕ್ತಾ ಮಿಕ್ಸ್ ಮಾಡ್ತೀನಿ. ಈಗ ಅಕ್ಕಿ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. 1.5 ಕಪ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ತೊಳೆದಿಟ್ಕೊಬಿಟ್ಟಿದ್ದೀನಿ. ನೀರು ಹಾಕಿಟ್ಟಿಲ್ಲ, ಅದು ಸ್ವಲ್ಪ ಅಕ್ಕಿ ಬೇಗ ಮೆತ್ತಗಾಗುತ್ತೆ ಅಂದ್ಬಿಟ್ಟು ನೀರು ಹಾಕಿಟ್ಟಿಲ್ಲ. ಈಗ ಅದನ್ನು 1.5 ಕಪ್ ಅಕ್ಕಿನ ಹಾಕ್ಬಿಟ್ಟು ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ನೀರು ಹಾಕ್ಕೋತೀನಿ. ಬಾಸ್ಮತಿ ಯೂಸ್ ಮಾಡ್ತಾಯಿಲ್ಲ, ನಾನು ನಾರ್ಮಲ್ ಸೋನಾ ಮಸೂರಿ. ಹಾಗಾಗಿ ನೀವು ನೆಂದಿರೋ ಅಕ್ಕಿನ ಮಿಕ್ಸ್ ಮಾಡ್ಬೋದು. ಬಾಸ್ಮತಿ ಆದಾಗ ನೀವು ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲಾದರೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ನಾನೊಂದು ನೀರಿನ ಅಳತೆ ಸಹ ಹೇಳ್ಬಿಡ್ತೀನಿ. ಒಂದು 2 ಲೋಟ, ಕಾಲಿಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋತಿದ್ದೀನಿ ಅಷ್ಟೇ, ಸಾಕಾಗುತ್ತೆ. ಈ ಅಕ್ಕಿಗೆ ನನಗೆ ಅದೇ ಅಳತೆ ಇದೆ, ನೀರು ಸಾಕಾಗುತ್ತೆ. 2 ಲೋಟ ಅಕ್ಕಿ ಬೇಯೋಕ್ಕೆ 1/4 ಲೋಟ ತರಕಾರಿಗೆ ಅನ್ನೋ ಇದ್ರಲ್ಲಿ ನಾನು ಹಾಕ್ತೀನಿ. 1/4 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ನೀರು. ನಾನು ಈ ಪುದೀನ ಯೂಸ್ ಮಾಡ್ತಾಯಿಲ್ಲ. ನೀವು ಪುದೀನ ಇತ್ತು ಅಂತ ಅಂದರೆ ಪುದೀನ ಸಹ ಯೂಸ್ ಮಾಡ್ಬೋದು. ನೋಡಿ, ನೀರು ಹಾಕಿದಾಗ ಏನಾಗುತ್ತೆ, ನಿಮಗೆ ಕೈ ಈಸಿ ಆಗುತ್ತೆ ಮಿಕ್ಸ್ ಮಾಡೋದಕ್ಕೆ. ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನು ನಿಮಗೆ ಈ ಪೌಡರ್ಸ್ ಏನು ಬರುತ್ತೆ ಅಲ್ಲ, ಆ ಪೌಡರ್ಸ್ನ ಸಹ ಹಾಕ್ಕೊಬಿಡ್ತೀನಿ. ಫಸ್ಟು ಕೊರಿಯಾಂಡರ್ ಪೌಡರು,
ನೆಕ್ಸ್ಟು ಸ್ವಲ್ಪ ಗರಂ ಮಸಾಲೆ, ನಾನು ಎಲ್ಲದನ್ನು ಸ್ವಲ್ಪ ಹಾಕೋದು. ಕೊರಿಯಾಂಡರ್ ಪೌಡರ್ಗಿಂತ ಸ್ವಲ್ಪ ಕಮ್ಮಿ ಇದಾಗ್ತೀನಿ. ಸಾರಿ ಕೈ ಅಡ್ಡ ಬಂತು ನೋಡಿ, ಕಾಣಿಸ್ತಾ ಇದೆ. ಒಂದು ಕೊರಿಯಾಂಡರ್ ಪೌಡರ್, ಆಮೇಲೆ ಗರಂ ಮಸಾಲೆ, ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಉಪ್ಪು. ಇಷ್ಟು ಹಾಕಿದ್ರೆ ಡ್ರೈ ಪೌಡರ್ಸ್ದೆಲ್ಲ ಮುಗಿಯುತ್ತೆ. ಇಷ್ಟೊಂದು ಚಿಟಿಕೆ ಅರಿಶಿನ, ಹಾಗೆ ಅದಕ್ಕೆ ಉಪ್ಪನ್ನು ಹಾಕ್ಬಿಡ್ತೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ. ಆಮೇಲೆ ಲಾಸ್ಟಿಗೆ ಗಾರ್ನಿಷಿಂಗ್ ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ನೀವು ಡೈರೆಕ್ಟ್ ಪನ್ನೀರ್ ಹಾಕೋದಕ್ಕಿಂತ ಫ್ರೈ ಮಾಡ್ಬಿಟ್ಟು ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮು ನೋಡಿ ಈ ಥರ ಟ್ರೈ ಮಾಡಿಬಿಟ್ಟು ನೋಡಿ. ಉಪ್ಪು ಹಾಕ್ತಾಯಿದ್ದೀನಿ, ಅದೆಲ್ಲ ಮಿಕ್ಸ್ ಆಗಲಿ, ಕ್ಲೀನಾಗಿ ಮಿಕ್ಸ್ ಆಗಿಬಿಡಲಿ. ಈಗ ನಿಮಗೆ ಕ್ಲೀನಾಗಿ ಪೌಡ್ರು ಸಹ ಕ್ಲೀನಾಗಿ ಎಲ್ಲ ಇದಾಗುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅದ್ರ ಜೊತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನೋಡಿ, ಆಗಲೇ ಕಲರ್ ಕಾಣಿಸ್ತಾ ಇದೆ ನಿಮಗೆ. ಸ್ಮೆಲ್ಲು ಸಹ ಅಷ್ಟೇ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಪುದೀನ ಬಳಸ್ಬೋದು, ನಾನು ಆಗಲೇ ಹೇಳಿದಾಗೆ ನಾನಿಲ್ಲಿ ಪುದೀನ ಬಳಸ್ತಾ ಇಲ್ಲ. ಸಾರಿ, ನಾನು ಇದೊಂದು ಮರ್ತುಬಿಟ್ಟಿದ್ದೆ, ಬಟಾಣಿ ನಾನು ಹಾಕೋದು ಮರ್ತುಬಿಟ್ಟಿದ್ದೆ. ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಬಟ್ ಮರ್ತೇ ಹೋಗಿದ್ದೆ ಹಾಕೋದು. ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕಿದೆ ಬಟಾಣಿನ. ಬಟಾಣಿ ಇಲ್ಲ ಅಂದರೆ ನಿಮಗೆ ಬಿರಿಯಾನಿ ಟೇಸ್ಟೇ ಬರೋಲ್ಲ. ಸೊ ಹಾಗಾಗಿ ಬಟಾಣಿ ಅಥವಾ ಕಡಲೆಬೀಜ ಅಥವಾ ಕ್ಯಾಶ್ಯೂ ಯಾವ್ದಾದ್ರು ಒಂದು ಬಳಸಬೇಕಾಗತ್ತೆ. ನಾನು ಬಟಾಣಿ ಬಳಸ್ತಾ ಇದ್ದೀನಿ. ಬಟಾಣಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು ಹೇಗೆ ಈಗ ಬಟಾಣಿ ಜೊತೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಾನು ಇದನ್ನು ಮರ್ತೇ ಹೋಗಿದ್ದೀನಿ ಪಾರ್ಟು. ಸೊ ಸಾರಿ, ಹಾಗಾಗಿ ನಾನು ಗಾರ್ನಿಷಿಂಗಿಂದ ಹೇಳಿಬಿಟ್ಟೆ. ಬಟಾಣಿ ಇಲ್ಲ ಅಂದರೆ ನಿಮಗೆ ನಿಜವಾಗ್ಲೂ ಟೇಸ್ಟ್ ಬರೋಲ್ಲ. ಸೊ ಬಟಾಣಿ, ಕಡಲೆಬೀಜ ಅಥವಾ ಕ್ಯಾಶ್ಯೂ, ಗೋಡಂಬಿ ಯಾವ್ದಾದ್ರು ಒಂದು ಯೂಸ್ ಮಾಡಿ. ಆಗಲೇ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರೋದು ಬಿರಿಯಾನಿದು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 3 ಕೂಗಿಸಿದ್ರೆ ನಿಮಗೆ ವೆಜ್ ಬಿರಿಯಾನಿ ರೆಡಿ ಆಗೋಗುತ್ತೆ. ನೋಡಿ, ಈಗೆಲ್ಲ ಹಾಕಾಗಿದೆ. ಕುಕ್ಕರ್ ಮುಚ್ಚಳ ಮುಚ್ತೀನಿ, ಒಂದು 3 ವಿಜಿಲ್ ಕೂಗಿಸ್ಬೇಕಾಗತ್ತೆ. ನೋಡಿ, ಎಲ್ಲ ಕ್ಲೀನಾಗಿ ಗ್ಯಾಸ್ ಬಿಟ್ಕೊಂಡ ನಂತರ ರೆಡಿಯಾಗಿದೆ. ಇಷ್ಟು ಘಮ ಘಮ ಅಂತ ಇದೆ ಅಂದರೆ ಇಲ್ಲೇ ತಿಂದುಬಿಡ್ಬೇಕು ಅನ್ಸುತ್ತೆ, ಅಷ್ಟು ಘಮ 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 ಅಂತ ಇತ್ತು. ಎಲ್ಲ ಒಂದು ಗೂರಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡ್ತೀನಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಸಹ ರೆಡಿಯಾಗಿದೆ. ತುಂಬ ಗಟ್ಟಿಗೆ ಮಾಡ್ಕೊತೀನಿ ನಾನು ಬಿರಿಯಾನಿ ಮಾತ್ರ. ನೋಡಿ, ನೋಡ್ತಾ ಇದ್ದೀರಲ್ಲ, ನನ್ನ ಮಗಳಿಗೆ ಪ್ಲೇಟಿಂಗ್ ಸಹ ಮಾಡಿಕೊಟ್ಟಿದ್ದೀನಿ. ಪನ್ನೀರ್ ಬಿರಿಯಾನಿ ಹಾಗೆ ಮೊಸರು ಬಜ್ಜಿ ಸೂಪರಾಗಿರುತ್ತೆ. ಒನ್ ಟೈಮ್ ಮಾಡ್ಕೊಳ್ಳಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಹೇಗೆ ಪನ್ನೀರ್ ಬಿರಿಯಾನಿ ಮಾಡೋದು ಅಂತ. ನಿಜವಾಗ್ಲೂ ನಾನು ತಿಂದಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ಎಷ್ಟು ಅಂದರೆ ಮೌತ್ ವಾಟ್ರಿಂಗ್ ಅಂತಾರಲ್ಲ, ಆ ಥರ ತುಂಬ ಟೇಸ್ಟ್ ಆಗಿತ್ತು. ಉಪ್ಪು, ಹುಳಿ, ಖಾರ ಎಲ್ಲದೂ ಕರೆಕ್ಟಾಗಿ ಆಗಿತ್ತು. ನಾನು ಏನೇನು ಪ್ರಮಾಣದಲ್ಲಿ ತೋರಿಸಿದ್ದೀನಲ್ಲ ಅದೇ ಪ್ರಮಾಣ. ಈಗ ನಾವು ಮಾಡ್ತಿರೋದು ಒಂದು 3 ರಿಂದ 4 ಜನಕ್ಕೆ. ಸೊ ನಂಗೆ 1.5 ಲೋಟ ಹಾಕ್ತೀನಿ ಸಾಕಾಗುತ್ತೆ. ಈ ಥರ ನೀವು ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು ನಿಮ್ಮ ಮನೇಲಿ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುವಂಥ ರೆಸಿಪಿ. ಸೊ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಇನ್ಮೇಲೆ ಸ್ಟೈಲಿಂಗ್ ವೀಡಿಯೋಸ್ ಅಂದರೆ ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ, ಈಗ ಹೊರಗಡೆ ಹೋಗ್ಬೇಕಾದ್ರೆ ಹೇಗೆ ಅಟ್ರಾಕ್ಟಿವ್ ಆಗಿ ರೆಡಿ ಆಗೋದು, ಈ ಥರ ಸಿಂಪಲ್ ಹೇಳ್ಕೊಡೋಣ ಅಂತ ನನ್ನ ಯೂಟ್ಯೂಬಲ್ಲಿ ನಾನು ಏನು ಮಾಡ್ಕೋತೀನಿ ಅದನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಓಕೆ ಅಂತ ಕಮೆಂಟ್ ಮಾಡಿ, ಅದು ನೆಕ್ಸ್ಟ್ ಆ ಥರ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಬರೀ ಕುಕ್ಕಿಂಗ್ಗೆ ಬೇರೆ ಸ್ವಲ್ಪ ಲೈಫ್ ಸ್ಟೈಲ್ ವ್ಲಾಗ್ಸು, ಬ್ಯೂಟಿ, ಫ್ಯಾಷನ್ ಇದು ಇರಲಿ ಅಂತ. ಮತ್ತು ನಾನು ಹೇಗೆ ಬ್ಲೌಸಸ್ ಎಲ್ಲ ಡಿಸೈನ್ ಮಾಡಿಸಿದ್ದೀನಿ ನನ್ನ ಮ್ಯಾರೇಜ್ ಟೈಮಲ್ಲೆಲ್ಲ ಈಗ ತುಂಬ ಬಂದಿದೆ. ಮತ್ತು ಈಗ ರೀಸೆಂಟಾಗಿ ಕಳಿಸಿರೋದನ್ನ ನಾನು ಜೊತೆ ಶೇರ್ ಮಾಡ್ಕೊತೀನಿ. ರೀಸೆಂಟಾಗಿ ತೊಗೊಂಡಿರೋ ಸ್ಯಾರಿಗಳು ಎಲ್ಲದೂ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಆ ಥರ ವ್ಲಾಗ್ಸು ನಿಮ್ಗೆ ಇಷ್ಟ ಇದೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ. ನನಗೆ ಇಂಟ್ರೆಸ್ಟ್ ಬರುತ್ತೆ ಇನ್ನು ನಿಮಗೆ ಓಕೆ ಈ ಥರ ವ್ಲಾಗ್ಗಳು ಜನಕ್ಕೆ ಇಷ್ಟ ಆಗುತ್ತೆ, ನನ್ನ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗುತ್ತೆ ಅಂತ. ಹಾಗೆ ಮರೀದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಗಿ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.